ಹೇಳು ಅವನಿಗೆ. ಓ ಬಾಯ್ಸ್ ಬರ್ತಾರೆ, ಬಾಯ್ಸು ಬೋಬು ಅಂದ್ಕೊಂಡು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಫ್ರೆಂಡ್ಲಿ ನೇಬರ್. ಏನು ನನ್ನ ಮಕ್ಕಳು ಏನು ನೈಟ್ ತಿರುಗ್ತಾವ್ರಲ್ಲ. ಟೈಮ್ ಎಷ್ಟು ಮಗ? 2-3 ಗಂಟೆ. ವಾಚ್ ಹಾಕೊಂಡಿಲ್ಲಲ್ಲ ನಾನು. ನಾವದು ಬಿಟ್ಟು ಆಚೆ ಬರಲ್ಲ. ಏನಕ್ಕೆ ನನ್ನ ಮಕ್ಕಳು ರೋಡ್ ತಿರುಗ್ತಾವ್ರಲ್ಲ ಅಂತಂದರೆ, ನೋಡಿ ಈ ಕಡೆ ಯಾರು ಇಲ್ಲ. ರೋಡಲ್ಲಿ ಡ್ಯಾನ್ಸ್ ಮಾಡ್ಬೋದು, ಮಲ್ಕೊಳ್ಳಬೋದು, ಉಳ್ಳಾಡ್ಲಿಬೋದು, ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಜೊತೆ ಶಶಾಂಕ್ ಅವರು ಕೂಡ ಇದ್ದಾರೆ. ಇವನ ಬಗ್ಗೆ ಇನ್ನೂ ಡೀಟೇಲಾಗಿ ಇವ್ನು ಹೆಂಗಿಲ್ಲಿ ಬಂದ, ಏನು ಮಾಡೋಕ್ಕೆ ಬಂದಿದ್ದೀವಿ ಅದೆಲ್ಲ ಡೀಟೇಲಾಗಿ ಮಾತಾಡ್ತೀವಿ. ಸೊ ಹಂಗೆ ಆನ್ ದ ಗೋ ಸಿಗ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಓ ಗುಲಾಬಿ ಇವನೊಂದಷ್ಟು ವಾಯ್ಸ್ ರೆಕಾರ್ಡಿಂಗ್ ಐತೆ. ಹೆಂಗೆ ನಿಂತವ್ ನೋಡಿ. ಇನ್ನು ಒಳ್ಳೆ ಒಂದು ವಾಯ್ಸ್ ರೆಕಾರ್ಡಿಂಗ್ ಐತೆ, ಅದನ್ನ ನಿಮಗೆ ಆನ್ ದ ಗೋ ಹಾಕ್ತೀವಿ. ಸೊ ನಮ್ಮ ಕಾರ್ ರೆಡಿ ಆಯ್ತು. ಪರ್ಮಿಷನ್ ಇಲ್ದಾನೆ ಹೆಂಗ್ ಹಾಕ್ತೀಯ ನೀನು? ಏಯ್ ನಿನ್ನ ಪರ್ಮಿಷನ್ ಕೇಳಂಗೇ ಇಲ್ಲ. ಅದಕ್ಕೆ ಫೋಟೋ ಹಾಕ್ಬೇಕಂದ್ರೆ ಪರ್ಮಿಷನ್ ಇರಬೇಕು. 3 ಗಂಟೆ ರಾತ್ರಿಲಿ ತುಂಬಾ ಡೀಪ್ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಸುತ್ತಿ ಬಳಸಿ ನಮಗೆ ಟಾರ್ಗೆಟ್ ಮಾಡಿ ಬೈಬೇಕು. ಬೈಯೋದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಹೇಳೋ ಥರ ಬೈಯೋದು ಮಾಡ್ಕೋತೀನಿ. ನಾನು ಮಾಡ್ಕೋತೀಯ ಅಂತ ಬೈಯಂಗೆ ಮಾಡ್ಕೋತೀಯ. ಅಪ್ಪ ಈಗ ಮಾಡ್ತಾ ಇರೋ ನೋಡಿ ಫ್ರೆಂಡ್ಸ್, ಇವನು ಇದಾನಲ್ಲ, ಇವನ್ ಮಗ ನೋಡ್ಕೊಡ್ರಿ. ಇವ್ನು ಟ್ಯಾಲೆಂಟ್ ಏನು ಟ್ಯಾಲೆಂಟೆಡ್ ಅಂದರೆ ಬನ್ನಿ ಹೇಳ್ತೀನಿ. ಓಕೆ, ನನ್ನ ಮಗ ನೋಡ್ದ ಅವನ್ನ ಎಲ್ಲರೂ ಹೇಳ್ತಿದ್ರು ಮುಂದೆ ಹೋಗ್ತಾನೆ ಅಂತ. ಬಟ್ ಆದ್ರೆ ಗೊತ್ತಾಯ್ತು. ಓಪನ್ ಸೇಮ್ ಬಾಗ್ಲಿ ತೆಗಿಯ ಜಯಮ್ಮ. ಮಧ್ಯಕ್ಕೆ ಹೋಗ್ತೀನಿ. ಸರಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಎತ್ತಲಾಗಿಲ್ಲಿ ನಾನು ಕಾಲ್ ಮಾಡ್ತಿದ್ದೆ. ಸೊ ಗೈಸ್, ಇವಾಗ ನಾವು ಬಂದಾಯ್ತು ಡ್ರಾಪು. ಸೊ ಆನಂದ್ ದಮ್ ಬಿರಿಯಾನಿಗೆ ಈಗ ಹೋಗೋಣ ಅಂತ ಪ್ಲ್ಯಾನು ಇವಾಗ. ಅಕ್ಷಯ್ ಓಕೆ ಆನಂದ್ ಬೇರೆ ಐತಾ? ಓಹೋ, ಅಕ್ಷಯ್ ದಮ್ ಬಿರಿಯಾನಿಗೆ ಇವಾಗ ಪ್ಲ್ಯಾನು. ಹೆವಿ ಜನ ಇದ್ದಾರೆ ಗೈಸ್, ಬಟ್ ಅಷ್ಟೊಂದೇನಿಲ್ಲ, ಒಂದು ರೇಂಜ್ಗೆ ಜನ ಇದ್ದಾರೆ. ಅಕ್ಷಯ್ ದಮ್ ಬಿರಿಯಾನಿ. ದಮ್ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಜನ ಏನು ಜಾಸ್ತಿ ಜನ ಇರಲಿಲ್ಲ. ಸೊ ನಮಗೆ ಬಿರಿಯಾನಿ ಸಿಕ್ಕಾಯಿತು. ನಮ್ಮ ಶಶಾಂಕಂತೂ ಫುಲ್ ಬ್ಯಾಟಿಂಗ್ ಮಾಡ್ತಾಯಿದ್ದಾನೆ. ಒಳ್ಳೆ ಇಳಿಸ್ತಾವೆ ಸರಿಯಾಗಿ. ಪೀಸ್ ಮಾತ್ರ ಸಕಾಲಾಗಿ ಬಂದಿದೆ, 2 ಮಾತೇ ಇಲ್ಲ ಪೀಸ್. ಮೊದಲು ಹೆವಿ ಬ್ಯಾಟಿಂಗ್ ಮಾಡ್ತಾವನೆ. ಜನ ಜಾಸ್ತಿ ಇಲ್ಲ ನೋಡಿ, ಬಟ್ ಕ್ರೇಜಿ ಟೇಸ್ಟ್. ಮಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಹೊಸಕೋಟೆ. ಸೊ ದಯವಿಟ್ಟು ನೆಕ್ಸ್ಟ್ ಎಲ್ಲಾರ ಇಲ್ಲಿ ಹೋಗ್ತಾ ಇದ್ರಿ ಈ ರೂಟಲ್ಲಿ ಮಸ್ಟ್ ವಿಸಿಟ್ ಮಾಡಿ. ಸೊ ಸ್ವಲ್ಪ ಬ್ಯಾಟಿಂಗ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಈ ಪಾಪಿ ದುನಿಯಾ
ಮೊಬೈಲು ಒಂದ್ಸಲ ಪ್ಯಾಂಟ್ ಹೇಳ್ಕೊತೀನಿ ನೋಡಿ ಫ್ರೆಂಡ್ಸ್, ಇವನು ಜೋರಾಗಿ. ಮಟನ್ ತಿಂದವ್ರು ನಾವು, ಮಟನ್ ಬಿರಿಯಾನಿ ತಿಂದವ್ರು ನಾವು. ಇವನು ಈ ಬಿಸ್ಕೆಟ್ ತಿನ್ನಕ್ಕೆ, ಅದು ಈ ಬಿಸ್ಕೆಟ್ ಬಂದು 10 ರೂಪಾಯಿ ಬಿಸ್ಕೆಟ್ ಅಂತೆ ಒಂದು. ಹಾ, ಇದಕ್ಕೆ ಚಾಕೋಸ್ ಏನೋ ಹಾಕಿದ್ದಾರೆ, ಚಾಕೋ ಚಿಪ್ಸ್. ಚಿಪ್ಸಾ ಎಲ್ಲ ಮುರಿದು ಹೋಗ್ಬಿಡುತ್ತೆ. ಈ ಚಿಪ್ಸ್ ತಿನ್ನಕ್ಕೆ ಬೆಳಗಿನ ನಿದ್ದನೆ ಮಾಡಿದಲ್ಲ, ನಿದ್ದನೆ ಮಾಡ್ತೀರಾ ವೆಯ್ಟ್ ಮಾಡ್ಕೊಂಡು ಹೆವಿ ಕಷ್ಟಪಟ್ಟ ಹುಡುಗ. ಕಷ್ಟಪಟ್ಟಿದ್ಯಾ ಇದಕ್ಕೆ ಸಾಧನೆಗೆ. ನಾವು ಮಟನ್ ತಿನ್ನೋ ಕೊಡ್ಸ್ಲೇಬೇಕು ಏನಾರ. ಅದಕ್ಕೆ ಇವನ ಶೆಟ್ಟಿ ಅನ್ನೋದು. ಶೆಟ್ಟಿ ಕನ್ಫರ್ಮ್ ಶೆಟ್ಟಿ. ಡೀಲ್. ಇವಾಗ ಫೋಟೋ ಸೆಷನ್ ನಡೆಯುತ್ತೆ ಇವನು ಸ್ವಲ್ಪ ಹೊತ್ತು, ಆಮೇಲೆ ಹೊರಡದೆ. ಟೈಮು ಈಗ ಟೈಮ್ ಎಷ್ಟು? 5 ಗಂಟೆ ಇವಾಗ. ಫೋಟೋಗೆ ಹುಡುಗರು ರೆಡಿ ಆಗ್ಬಿಟ್ಟವ್ರೆ. ಸೊ ಫೋಟೋ ಸೆಷನ್. ಮೋಟೋರು ಸಕ್ಕದ ಬಿಟ್ಟವ್ರಲ್ಲ. ಸೂಪರ್ ಹುಡುಗರು ಆದ್ರು ಇನ್ನು ಇವರು ನೋಡಿ ಫ್ರೆಂಡ್ಸ್, ಅಕ್ಷಯ ದಂಬಿನಿಗೆ ಬಿರಿಯಾನಿ ತಿನ್ನೋಣ ಅಂತ ಬಂದವನೇ ಮನು. ದುಡ್ಡು ಇಲ್ದಲೆ ನೋಡಿ ರೋಡಲ್ಲಿ ಕೂತವನೆ. ಯಾರೋ ಒಂದು ಅಲ್ಲಿ ಹಾಕಿದ್ರು. ಓಹೋ, ರಾಜ್ ಮಹಾರಾಜ ವಂಶ. ಭಿಕ್ಷುಕರನ್ನು ಅವ್ನು ಏನ್ ಅನ್ಕೊಂಡವನೇ, ಭಿಕ್ಷುಕರು ರಾಜರಂತೆ. ಯಾಕಂದ್ರೆ ಬೇರೆಯವ್ರಿಗೆ ಅವರು ದಾನ ಮಾಡ್ತಾರಂತೆ. ಅದು ಯಾವಾಗ ಮಾಡ್ತಾರ? ಕೊಡುಗೈ ದಾನಿ ಹಿಂಗ್ ಕೊಡ್ತಾರೆ, ಹಿಂಗ್ ಇಸ್ಕೊಳಲ್ಲ. ಕೈ ಯಾವಾಗ್ಲೂ ಏನ್ ನೋಡ್ತಾ ಇರುತ್ತೆ, ನೆಲ ನೋಡ್ತಾ ಇರುತ್ತೆ. ಅವ್ರ ವಂಶ ಪಾರಂಪರೆಯಿಂದ ಬಂದಿರೋ ತಟ್ಟೆನ ಮಾರಾಕೊಂಡ್ಬಿಟ್ಟು ತಿನ್ಕೊಬಿಟ್ಟ. ಏನು ಅದ್ಯಾವ್ದು ರಾಜ್ಕುಮಾರ್ದು ಅದ್ಯಾವ್ದು ಇದೆಯಲ್ಲ ಮೂವಿಯಲ್ಲಿ ಅಲ್ಲ. ಕಸ್ತೂರಿ ನಿವಾಸ. ನಾನು ಎಲ್ ಕಪ್ಪಿದ್ದೀನಿ ಬ್ರೌನಿ ನಾನು. ಇವನು ಇರ್ಲಾರ್ದು ಎಲ್ಲಾ ನಾಯಿಗಳನ್ನ ಕರ್ಸ್ಕೋತಾವ್ ನೋಡಿ ಗೈಸ್. ಒಂದು ಸ್ನ್ಯಾಪ್ ತೆಗೆದವನೊಂದು. ಸೊ ಗೈಸ್, ಇವಾಗ ನಾವು ಮುಗಿಸ್ಕೊಂಡು ಎಲ್ಲ ಬ್ಯಾಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಕಾರ್ ಹತ್ರ ಬಂದ್ವಿ. ಕಾರ್ತಿ ಜ್ಯೂಸ್ ಕುಡಿತಾವನೆ. ಕಾರ್ತಿ ಅದೇ ಹೇಳ್ದವಲ್ಲ, ಬಿಸ್ಕೆಟ್ ತಿಂದ 4 ಪಾಪ ಹೊಟ್ಟೆ ತುಂಬ. ಓಕೆ ಗೈಸ್, ಇದು ಮುಂಚೆ ಏನ್ ಸೀನ್ ಇತ್ತು ಅಂದ್ರೆ, ನಮ್ಮ ಶಶಾಂಕ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಶಶಾಂಕ್ ಫ್ರೆಂಡ್ಸ್, ಗುಪ್ತಾ ಮತ್ತೆ ಮನೋಜ್ ಇವರಿಬ್ರು ನೆನ್ನೆ ಇಟ್ಟು ಶುಕ್ರವಾರ ನೈಟು ನಾನ್ ಬರಲ್ಲ ಅಂತ ಹೇಳಿದ್ದೆ ಫಸ್ಟ್. ಅದಾದ್ಮೇಲೆ ಗುಪ್ತಾ ದೊಡ್ಡ ಮನ್ಸ್ ಮಾಡಿ ನೆನ್ನೆ, ಹೌದು ಏನ್ ಗೊತ್ತಾ, ಸ್ಟಾರ್ಟಿಂಗ್ ಆಗಿದ್ದು ವಾಟ್ಸಪ್ ಅಲ್ಲಿ ಸುಮ್ನೆ ಚಾಟ್ ಮಾಡ್ತಾ ಇದ್ವಿ. ಆಮೇಲೆ ಸಡನ್ ಆಗಿ ಮನು ಹೇಳ್ದ, ಇದಕ್ಕೂ ಬಿರಿಯಾನಿ ಹೊಸಕೋಟೆ ಹೋಗೋಣ ಅಂತ. ಆಮೇಲೆ ಎಲ್ಲರೂ ಓಕೆ ಅಂತಿದ್ರು. ಇವನು ಡೌಟ್ ಅಲ್ಲಿ ಇದ್ದ, ಅದಕ್ಕೋಸ್ಕರ ಬೇಡ ಬರಲ್ಲ ಅಂತಾನೆ ಇದ್ದ. ನಾನು ಬರಲ್ಲ ಅಂತಾನೆ ಹೇಳ್ದೆ. ಅವ್ನು ಫೋನ್ ಮಾಡಿದಾಗ ಮನುಗ್ ಫೋನ್ ಮಾಡಿದಾಗ ನಾನು ಬರಲ್ಲ ಅಂತಾನೆ ಅಂದೆ. ಅದಾದ್ಮೇಲೆ ಮನೋಜ್ ಅವರು ಮತ್ತೆ ಮನೋಜ್ ಚಿನ್ನು ಅವರು ಮತ್ತೆ ಕಾರ್ತಿಕ್ ಗುಪ್ತಾ ಅವರು ನಮ್ಮ ಮನೆ ಹತ್ರಕ್ಕೆ ಬಂದು ನಮ್ಮ ಮನೆಯಿಂದಾನೆ ನನ್ನ ಪಿಕಪ್ ಮಾಡಿ, ಪಾಪ ಮ್ಯಾಚ್ ನೋಡ್ತಿದ್ದೆ, ಮ್ಯಾಚ್ ಅಂತೂ ಹೋಗ್ಬಿಡ್ತಂತ ಆ ಬೇಜಾರಲ್ಲೇನೆ ಕರ್ಕೊಂಡು ಬಂದ್ರು. ಕರ್ಕೊಂಡ್ಬಂದು ರೂಮಲ್ಲಿ ಇದ್ದಿ ಅಣ್ಣ ಶಶಾಂಕ್ ಅವರು ಬಂದು, ಅಂದ್ರೆ ಮಲ್ಕೊಂಡಿಲ್ಲ ಗುಪ್ತಾ. ನಾವೊಂದು ಹಾಫ್ ಅನ್ ಅವರ್ ಮಲ್ಕೊಂಡು. ನಾವ್ ಏನಂತ ಪ್ಲಾನ್ ಮಾಡಿದ್ದು, ಲೈಕ್ 12 ಗಂಟೆಗೆ ಲೈಕ್ 12 ಗಂಟೆಗೆ ಮಲ್ಕೊಳ್ಳೋಣ. ಲೈಕ್ ಪ್ಲಾನ್ ಆಗಿದೆ, ಫೈನಲೈಸ್ ಆಗಿದೆ 12 ಗಂಟೆ ಹಂಗೆ. ಸೊ 9 ಗಂಟೆಗೆ ಕಾರ್ ಫೈನಲೈಸ್ ಆಗಿದಲ್ಲ, ಸೊ ಅದಕ್ಕೆ 12 ಗಂಟೆ ತನಕ ಮಾತಾಡ್ಕೊಂಡು ಹಂಗೆ ಟೈಮ್ ಆಗೋಯ್ತು. ಅದಾದ್ಮೇಲೆ ಲೈಕ್ ಹಂಗೆ ನಿದ್ದೆನೇ ಬರ್ಲಿಲ್ಲ. 2 ಅವರ್ ಏನ್ ನಿದ್ದೆ ಮಾಡ್ತೀವಿ. ಇಬ್ರು ಮಲ್ಕೊಂಡಿಲ್ಲ, ನಾವು 1 ಅವರ್ ಮಲ್ಕೊಂಡಿಲ್ಲ. ಬಟ್ ಆ 1 ಅವರ್ ಮುಂಚೆ ಆಗಿದ್ದೇನಂದ್ರೆ, ಮನೋಜ್ ಅವ್ರು ಇದಾರಲ್ಲ, ಸಾಂಗ್ ಹೇಳ್ತಿದ್ರು. ಆ ಸಾಂಗ್ ಕೇಳಿ ಒಂದು ಆಡಿಯೋಸ್ ಹಾಕ್ತೀವಿ, ಅದು ಕೇಳಿಸ್ಕೊಂಡು ನೀವು ಬದುಕಿದ್ರೆ ನಮ್ ಖುಷಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ. ಆ ಸಾಂಗ್ ಕೇಳಿ ಅಕಸ್ಮಾತ್ ಈ ವಿಡಿಯೋ ನೋಡಿ ಇದನ್ನ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡಕ್ ಹೋಗ್ಬೇಡಿ. ಆ ಸಾಂಗ್ ಕೇಳ್ಬಿಟ್ಟು ಲೈಕ್ ಮಾಡ್ತಾರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡಿ. ನಮ್ಮ ಮನೋಜ್ ಬಗ್ಗೆ ಕಮೆಂಟ್ ಮಾಡಿ. ಮನೋಜ್ ಇಲ್ಲೇ ಕೂತವನೇ ಮಾಡಿ, ನಮ್ಗೆ ಖುಷಿ ಆಗುತ್ತೆ. ಬಟ್ ಆದ್ರೆ ಇನ್ನೊಂದು ಸಾಂಗ್ ರೆಡಿ ಆಗ್ತದೆ, ಸಾಂಗ್ ಕೇಳ್ಕೊಂಡು. ಇವಾಗ ಒಂದು ಸಾಂಗ್ ಆಡ್ತಿದ್ದಾರೆ ಕೇಳಿ. ಅವ್ನ ಕಂಠ ಸರಿ ಇಲ್ವಂತೆ, ಒಂದು ಸ್ವಲ್ಪ ಕಂಠ ಥ್ರೋಟ್ ಇನ್ಫೆಕ್ಷನ್ ಅಂತೆ. ಸೊ ಒಳ್ಳೆ ಸಿಂಗರ್. ಅದಕ್ಕೆ ನೆಲ್ಲಿ ಮುಳೆ ಕೊಡ್ಸಿದ್ವಿ, ಬಡ್ಡಿ ಮಗ ತಿನ್ಲಿಲ್ಲ. ಆದ್ರೂ ಸೊ ಬನ್ನಿ ನಮ್ಮ ಮನ್ಸು ನಮ್ಗೆ ಒಳ್ಳೆ ಮಾಡ್ರೆ ಸಾಕು. ನಿಮ್ಮ ಇದು ವ್ಲಾಗೆಲ್ಲ ನಮ್ಗೆ ಯಾಕೆ ಇರೋ ಒಂದು ಸ್ವಲ್ಪ ಫುಲ್ ಕೇಳಿಸ್ಕೊ. ಆಮೇಲೆ ಆಗುತ್ತೆ ನೋಡಿ. ಏನು ಗೊತ್ತಾ ಫ್ರೆಂಡ್ಸ್,
ಇವನ್ ಸಾಂಗ್ ಎಷ್ಟು ಇಟ್ಟು ನನ್ ಸೊ ಗೈಸ್ ನೀವು ಒರಿಜಿನಲ್ ನೀವು ನ್ಯಾಚುರಲ್ ಆಗಿ ಹೇಳಿರೋ ಸಾಂಗ್ ಕೇಳ್ಬೇಕಂತ ಅಂದ್ರೆ ಈಗ ಒಂದು ಆಡಿಯೋ ಕ್ಲಿಪ್ ಹಾಕ್ತೀನಿ ಕೇಳಿಸ್ಕೊಳ್ಳಿ. ಓಕೆ ಅಷ್ಟು. ಈ ಫ್ರೀಸು ಇಲ್ಲಿಗೆ. ಮೋಸ ಮಾಡಲೆಂದೆ ನೀನು ಬಂದೆಯಾ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ, ನಕ್ಕ ಹಾಗೆ ನಟನೆ ಮಾಡಿ ಕಾದೆಯಾ, ನಗುವ ಸದ್ದಿನಲ್ಲ ಎದುರು ನಿಂತೆಯಾ. ನಾನ್ ಹೇಳಿದ್ದೆ ಹಾಡು, ನಾನೇ ರೈಟ್ರು. ಇದೇ ಮಾಟ ನೀನ್ ಹೇಳ್ದಾಗ ನಾನ್ ಕೇಳಕ್ಕಾಗಲ್ಲ, ನಾನ್ ಹೇಳ್ದಾಗ ನೀನ್ ಕೇಳಕ್ಕಾದ್ರೆ ಕೇಳು, ಅಂದ್ರೆ ಆಗ್ತಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ನಾನ್ ಯಾರು? ಚತುರ್ದಶಕ ಪೂರ್ಣ ಭಯಂಕರನಾದ ಲಂಕೇಶ್ವರ ರಾವಣ. ಅದನ್ನ ನಾಟಕ ಸೇರಿ ಸಕ್ಕತ್ತಾಗೈ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಹೆಚ್ಚೋಳು ಒಳ್ಳೆ ಕಂಠ ಐತ್ ಸ್ವಾಮಿ ನೀವು. ಸೊ ಗೈಸ್ ಇವಾಗ ಬಿರಿಯಾನಿ ಟಾಪಿಕ್ ಬರೋಣ. ಮೇನ್ ಟಾಪಿಕ್ ಬಂದು ಇವಾಗ ಅಕ್ಷಯ್ ದಮ್ ಬಿರಿಯಾನಿಲಿ ಹೆಂಗಿತ್ತು ಫುಡ್ಡು, ಯಾರ್ಯಾರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಲೈಕ್ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತಲ್ಲ. ಸೊ ಇವಾಗ ಒಬ್ಬೊಬ್ರನ್ನೇ ಕೇಳ್ಕೊ ಬರೋಣ. ಫಸ್ಟ್ ಸ್ಟಾರ್ಟ್ ವಿತ್ ಶಶಾಂಕ್. ನನ್ಗನ್ಸಿದ್ದು ಅಕ್ಷಯ್ ದಮ್ ಬಿರಿಯಾನಿಲಿ ನನ್ಗನ್ಸಿದ್ದು ಇನ್ನೊಂದ್ ಸ್ವಲ್ಪ ಮಟನ್ನು ಬೇಯ್ಬೇಕಿತ್ತು ಅನ್ಸುತ್ತೋ, ಮತ್ತೆ ಹೆವಿ ಎಣ್ಣೆ ಹಾಕಿದ್ರು. ಹೌದು, ಎಣ್ಣೆ ಹೆವಿ ಜಾಸ್ತಿ ಇತ್ತು. ಬಟ್ ನಾನು ಲಾಸ್ಟ್ ಟೈಮ್ ತಿಂದಾಗ ಸಖತ್ತಾಗಿತ್ತು, ಬಟ್ ಈ ಟೈಮು ಸಖತ್ತಾಗಿತ್ತು. ಬಟ್ ಪರವಾಗಿಲ್ಲ, 90%, ಒಂದು 100ಗೆ 90% ಕೊಡ್ತೀನಿ. ವಾಟ್ ಅಬೌಟ್ ಮನೋಜ್, ಹೆಂಗಿತ್ತು? ಚೆನ್ನಾಗಿತ್ತು. ಡಿಸೆಂಟ್ ಆಗಿ ಸೂಪರ್ ಆಗಿ ತೆಗ್ದಾರೆ ಮಾತ್ರ, ಆದ್ರೆ ಗೊತ್ತಿಲ್ದಂಗೆ ತೆಗ್ದಾರೆ ಮಾತ್ರ. ಫಿಲಮ್ ಮಾತ್ರ ಆದ್ರೂ ಚೆನ್ನಾಗಿದೆ ಅಂತ ಹೇಳಕ್ಕಲ್ಲ, ಅದು ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೂ ಸೂಪರ್ ಆಗಿದೆ ಮೂವಿ ಮಾತ್ರ ಅಷ್ಟೇ. ಈ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ಸಾಕು. ದೇವ್ರು. ದಮ್ ಬಿರಿಯಾನಿ ಮಟನ್ ಬಿರಿಯಾನಿ ಚೆನ್ನಾಗೇ ಇತ್ತು. ಆದ್ರೆ ಈ ಮಟನ್ ಬಿರಿಯಾನಿ ತಿನ್ನಕ್ ನಾನು ಇಷ್ಟೊಂದು ರಿಸ್ಕ್ ತಗೊಂಡು ಇವರೆಲ್ಲರನ್ನ ಕರ್ಕೊಂಡ್ ಬಂದು ಏನಂದ್ರೆ ಏನ್ ಗೊತ್ತಾ, ನನ್ನ ಕರ್ಕೊಂಬರಕ್ಕೆ ಇವ್ರು ಮಾಡಿರೋ ಸಾಧನೆಗೆ ಅದು ನಮ್ಮ ಮನೆ ಹತ್ರಕ್ಕೆ ಬಂದವ್ರೆ. 30 ಕಿಲೋಮೀಟರ್, ಒಂದ್ ಸೈಡ್ 30 ಕಿಲೋಮೀಟರ್. ಜಸ್ಟ್ ಒಂದೇ ಒಂದು ಮಟನ್ ಬಿರಿಯಾನಿ ತಿನ್ಕೊಂಡೋಗಕ್ಕೆ ನನ್ನನ್ ಕರ್ಕೊಂಬರಕ್ಕೆ ನಮ್ಮ ಮನೆಯಿಂದ ಗುರು ನಮ್ಮ ಮನೆಗೆ ಬಂದು ನನ್ನನ್ ಪಿಕಪ್ ಮಾಡ್ಕೊಂಡ್ ಬಂದಿ. ಏನ್ ಗೊತ್ತಾ, 40 ಕಿಲೋಮೀಟರ್ ನಾನು ಹೆಂಗೆ ಈ ಮನ್ಸಲ್ಲಿ ಹೆಂಗೆ ಇಟ್ಕೊಳ್ಳಿ ಹೇಳ್ರಿ. ಎಷ್ಟು ಈ ನೋವಿ ತುಂಬಿಕೊಂಡಿದೀನಿ ಹೇಳ್ರಿ. ಏನ್ ಗೊತ್ತಾ, ಮನೆಯಿಂದ ಇಲ್ಲಿಗೆ ಬರಕ್ಕೆ 40 ಕಿಲೋಮೀಟರ್ ಒನ್ ವೇ. ಇವ್ರ ಮನೆಗೆ ಹೋಗಿ ಕರ್ಕೊ ಬರಕ್ಕೆ ಒನ್ ವೇ 30 ಕಿಲೋಮೀಟರ್. ಟೋಟಲ್ ಇಲ್ಲಿ 60, ಇಲ್ಲೊಬ್ಬ 80. ಟೋಟಲ್ ಎಷ್ಟಾಯ್ತು? 80, 60, 140 ಕಿಲೋಮೀಟರ್ಸ್ ಫುಲ್ ಟ್ರಾವೆಲಿಂಗ್ ಇವತ್ತು. ನೆನ್ನೆ ಟ್ರಾವೆಲ್ ಮಾಡಿರೋದು. ಮಟನ್ ಬಿರಿಯಾನಿ ತಿನ್ನಕ್ಕೆ. ಬಟ್ ಅಲ್ಲೇ 2 ಕಿಲೋಮೀಟರ್ಸ್ ಇರೋ ಮೋಹನ್ ಫೋನೇ ರಿಸೀವ್ ಮಾಡ್ಲಿಲ್ಲ. ಇನ್ನೊಂದೇನಂದ್ರೆ ಮೋಹನ್ ಫಿಕ್ಸ್ ಆಗ್ಬಿಟ್ಟಿದ್ದ ಬರ್ತೀನಿ ಅಂತ. ಫಸ್ಟ್ ಕಾಲ್ ಮಾಡಿದ ತಕ್ಷಣ ಮೋಹನ್ ಬತ್ತೀಯಾ ದಮ್ ಬಿರಿಯಾನಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಹ್ಞೂ ನಾನ್ ರೆಡಿ 2 ಸತಿ ಕೇಳಿದ್ವಿ, 2 ಸತಿನೂ ಪಕ್ಕಾ ಫಿಕ್ಸು ಅಂತ ಅಂತಿದ್ದ. ಮೇನು ಅನ್ಕೊಂಡಿದ್ದೇನಂತಂದ್ರೆ ಮೋಹನ್ ಬರಲ್ಲ ಅಂತಾನೆ ಅನ್ಕೊಂಡಿದ್ವಿ. ನಾನು ಮೋಹನ್ ಬರಲ್ಲ ಅಂತ ಅನ್ಕೊಂಡಿದ್ರಿ ಇವರು. ಆಮೇಲೆ ನಾನು ಓಕೆ ಮಾಡಿದ್ನಲ್ಲ, ಮೋಹನ್ ಓಕೆ ಮಾಡ್ಬಿಟ್ಟ. ಆಮೇಲೆ ಬೆಳಗ್ಗೆ ಎಷ್ಟು ಗಂಟೆ? 2 ಗಂಟೆಯಿಂದ ಕಾಲ್ ಮಾಡ್ತಾ ಇದೀವಿ ಮೋಹನ್ಗೆ. ಎತ್ತೇಲ ಮಾರಾಯ ಹೇಳಿದ್ ನಾನ್ ಬರಲ್ಲ ಅಂತ. ಇವ್ನ್ ಬರಲ್ಲ ಅಂದವ್ರು ಇವ್ರಿಬ್ರು. ಬಟ್ ಇವ್ರಿಬ್ರಲ್ಲಿ ಒಬ್ಬ ಮಿಸ್ ಆಗವನೆ. ನಾನ್ ಬರಲ್ಲ ಅಂದವನು ನಾನ್ ಬಂದಿದ್ದೀನಿ. ನೀನ್ ಬಂದಿಲ್ಲ. We have to appreciate your ಫ್ರೆಂಡ್ಸ್. ಹುಚ್ಚುಚ್ಚಿನಂಗಿದ್ದೆ. ಬಾ ಅಂದ್ರೆ ಬರಕ್ಕಾಗುತ್ತಾ ಹೇಳಿ? ವೀಕೆಂಡ್ಸು ಏನಿಲ್ಲ, ಅಕ್ಷಯ್ ದಮ್ ಬಿರಿಯಾನಿ ಬಂದು ಹುಡುಗಿರ್ ನೋಡಿ. ಬಟ್ ನಾನು ಹಂಗೆ ಅನ್ಕೊಂಡೆ, ಯಾವ್ದಾದ್ರು ಹುಡುಗಿರು ಇರ್ತಾರೆ, ಫಿಗರ್ಸ್ ಇರ್ತಾರೆ, ಒಂದ್ ಸ್ವಲ್ಪ ನಮ್ಮೂತಿಗೆ ಯಾರು ಬೀಳ್ತಾರೆ ಅಂತ. ಈ ಸೈಡ್ ನೋಡಿದ್ರೆ ಬಟ್ ಇಟ್ಸ್ ಓಕೆ. ಬಿರಿಯಾನಿ ಚೆನ್ನಾಗಿತ್ತು, ಪ್ರಾಂಪ್ಟಾಗಿ ಹೇಳ್ತೀನಿ, ಬಿರಿಯಾನಿ ಚೆನ್ನಾಗಿತ್ತು. ಇನ್ನೊಂದೇನು ಗೊತ್ತಾ, ನನ್ಗನ್ನಿಸಿದ ಪ್ರಕಾರ ನಾನು ಫಸ್ಟ್ ಟೈಮ್ ಹೊಸಕೋಟೆಗೆ ಬರ್ತಾ ಇರೋದು, ಅದರಲ್ಲೂ ಚೆನ್ನಾಗಿತ್ತು ಬಿರಿಯಾನಿ. ನನಗೆ ಮಟನ್ ಬಿರಿಯಾನಿ ಅಷ್ಟು ಇಷ್ಟ ಇರಲಿಲ್ಲ. ಲೈಕ್ ಚಿಕನ್ ತಿಂತಾ ಇದ್ದೆ ಆರಾಮಾಗಿ, ಮಟನ್ ಬಿರಿಯಾನಿ ಟ್ರೈಯೇ ಮಾಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಟ್ರೈಡ್ ಮಟನ್ ಬಿರಿಯಾನಿ, ಬಟ್ ಇಟ್ ವಾಸ್ ಅ ವೆರಿ ಗುಡ್ ಟೇಸ್ಟ್. ಹಂಗೆ ಲೈಕ್ ನಾನು ತಿಂದಿದ್ದ ಪ್ರಕಾರ ಬೇರೆ ಕಡೆ ತಿಂದಿದ್ನಲ್ಲ, ಸೊ ಅಲ್ಲಿ ಸ್ವಿಂಗಮ್ ಥರ ಅಗಿತಾನೆ ಇರಬೇಕು ಅಂತ ಆ ಥರ ಇತ್ತು ಮಟನ್ ಎಲ್ಲ. ಬಟ್ ಇಲ್ಲಿ ಸಕ್ಕತ್ತಾಗಿತ್ತು. ಸೊ ಮತ್ತೆ ಬಂದಾಗ ಡೆಫಿನೆಟ್ಲಿ ವಿ ಗೋನಾ ಟ್ರೈ. ಇನ್ನೊಂದೇನಂದ್ರೆ ಇಲ್ಲಿ ಇನ್ನೊಂದೆಲ್ಲಿರೋದು ಮಣಿ ಮತ್ತೆ ಇನ್ನೊಂದು ಯಾವ್ದು ಆನಂದ್ ಮತ್ತೆ ಮಣಿ ಇದೆ. ಇಲ್ಲಿದೆಯಾ? ಈ ರೋಡಲ್ಲಿ ಇದೆಯಾ? ಸೊ ಈ ರೋಡಲ್ಲೇ ಮುಂದೆ ಅಂತೆ ಆನಂದ್ ಮತ್ತೆ ಮಣಿ ಮೇನ್ ಕಾಂಪಿಟೇಟರ್ ಅವರಿಬ್ರು.
ಸೊ ಇದಕ್ಕಿಂತ ಜಾಸ್ತಿ ಡಬಲ್ ಇದು ಬರ್ತದೆ. ಇದು ಬಂದು ವರ್ತು Customer. ಕಸ್ಟಮರ್ ಅವ್ರ ಫ್ರೆಂಡು ಇರೋದಿದು. ಅವ್ರ ಫ್ರೆಂಡ್ ದಮ್ ಬಿರಿಯಾನಿ ಆನಂದ್, ಅಕ್ಷಯ್ ದಮ್ ಬಿರಿಯಾನಿ. ಬಟ್ ಫೇಮಸ್ ಅಲ್ಲಿ 3 ಜನ ಇದ್ದಾರೆ, ಆನಂದ್ ಮತ್ತೆ ಅಕ್ಷಯ್ ಅಂಡ್ ಮಣಿ. ಮಣಿ. ಬಟ್ ಕಾಂಪಿಟೇಷನ್ ಬಂದು ಬೇಜಾರಿದೆ. ಅದ್ರ ಬಿಟ್ಟು ಸಣ್ಣ ಪುಟ್ಟದ್ದು ತುಂಬಾ ಇದಾವೆ. ಮೈನ್ ಅಲ್ಲಿ ಮಣಿ ಮತ್ತೆ ಆನಂದ್ ಜಾಸ್ತಿ ಹೆವಿ ಇದೆ. ಬಟ್ ಇಲ್ಲಿ ಒಂದ್ ರೇಂಜ್ಗೆ ಸಕಲಾಗಿದೆ. ಬಟ್ ಜನ ಕಡಿಮೆ, ಪರವಾಗಿಲ್ಲ. ಕಮ್ಮಿ ಇದಾರೆ, ಬಟ್ ಇವತ್ತು ಜಾಸ್ತಿ ಇರ್ಬೇಕಾಯ್ತು. ಸಂಡೇ ಇವತ್ತು ಜಾಸ್ತಿ ಇರ್ಬೇಕಿತ್ತು. ಕಮ್ಮಿ ಅಂದ್ರೆ ಫುಲ್ ಕಮ್ಮಿ ಏನಿಲ್ಲ, ಮಿನಿಮಮ್. ಬಟ್ ವೆಯ್ಟ್ ಮಾಡ್ಬೇಕು ತುಂಬಾ ಅಂತ ಏನಿಲ್ಲ. ಅಲ್ಲಿ ವೆಯ್ಟ್ ಮಾಡ್ಬೇಕಿತ್ತು. ಕ್ಯೂ, ಹೆವಿ ಕ್ಯೂ, ಅಲ್ಲಿ ಮಾತ್ರ ಹೆವಿ ಕ್ಯೂ. ಸೊ ವಿ ಹ್ಯಾವ್ ಡಿಡ್ ಇಟ್ ಫೈನಲಿ. ನೆಕ್ಸ್ಟ್ ಟ್ರಿಪ್ ಅಥವಾ ನೆಕ್ಸ್ಟ್ ಎಲ್ಲಿಗೆ ವ್ಲಾಗ್ ಅಂತ ಕಾಯ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಮಾತ್ರ ಮರಿಬೇಡಿ. ಗಂಟೆನ ಪ್ರೆಸ್ ಮಾಡಿ ಡೈನ್ ಅಂತ. ಸೊ ಕಾರ್ ರೆಡಿ ಇದೆ, ಇವಾಗ ಹೊರಡೋಣ. ಸೊ ಲೆಟ್ಸ್ ಗೋ. ಏನಮ್ಮರಿಯ ಇದು ಇವತ್ತಿನ ಮಾರ್ಕೆಟ್ಗೆ